ಅಧ್ಯಾಯ 1. ಆತ್ಮಗಳನ್ನು ಅರಿಸಿ. ಯೆಶಾಯ ಅಧ್ಯಾಯ 60 ವಚನ 2. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಲೋಕವು ಕಾರ್ಗತ್ತಲೆಯ ಕಡೆಗೆ ಓಡುತ್ತಿದೆ. ಅಂತ್ಯಕ್ರಿಸ್ತನು ಕತ್ತಲೆಯ ಕಾರ್ಯಗಳನ್ನು ಮಾಡಲು ಸಿದ್ಧನಾಗಿದ್ದಾನೆ. ಅನೇಕ ಕಡೆಗಳಲ್ಲಿ ಸುವಾರ್ತಾ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ. ಕೃಪೆಯ ಕಾಲದ ಕಡೆಗಳಿಗೆಗೆ ನಾವು ಬಂದು ಬಿಟ್ಟಿದ್ದೇವೆ. ಈ ಅಂತ್ಯದ ಕಾಲದಲ್ಲಿ ಕರ್ತನು ಸುವಾರ್ಥ ಸೇವೆಯಲ್ಲಿ ಮುತುವರ್ಜಿಯುಳ್ಳವನಾಗಿದ್ದಾನೆ. ಆತ್ಮನ ಹಿಂಗಾರನ್ನು ಸುರಿಸುತ್ತಿದ್ದಾನೆ. ಯೇಸು ಹೇಳಿದ್ದು, ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 9 ವಚನ 4. ಈ ವಾಕ್ಯವನ್ನು ಧ್ಯಾನಿಸಿ ನೋಡಿರಿ. ಕ್ರಿಸ್ತನಿಗೆ ಸುವಾರ್ತೆಯನ್ನು ಸಾರುವ ವಿಷಯದಲ್ಲಿರುವ ಆಸಕ್ತಿಯನ್ನು, ದಾಹವನ್ನು ಈ ವಾಕ್ಯವು ತಿಳಿಸುತ್ತದೆ. ಆತ್ಮಗಳ ಮೇಲೆ ಆತನಿಗಿರುವ ಕರುಣೆಯನ್ನು ಪ್ರಕಟಿಸುತ್ತದೆ. ಆತ್ಮಗಳನ್ನು ಆದಾಯ ಮಾಡುವವರು ಕತ್ತಲೆಯು ಆವರಿಸಿಕೊಳ್ಳುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳುವ ಹಾಗೆ ದೇವರು ಕೃಪೆಯಿಂದ ಅನುಗ್ರಹಿಸುವ ಹಗಲನ್ನು ಉಪಯೋಗಿಸಿಕೊಳ್ಳಬೇಕು. ನಮ್ಮ ದೇವರನ್ನು ನೋಡಿರಿ. ಆತನು ಭೂಮಿಯಲ್ಲಿ ಜೀವಿಸಿದ ದಿನಗಳಲ್ಲಿ ಆತನಿಗೆ ಕೊಡಲ್ಪಟ್ಟ ಹಗಲಿನ ಸಮಯ 33 ವರ್ಷಗಳು ಮಾತ್ರವೇ. ಅದರಲ್ಲೂ ಸೇವೆ ಮಾಡಲು 3.5 ವರ್ಷಗಳ ಕಾಲ ಮಾತ್ರವೇ. ಆತನಿಗೆ ಕೊಡಲ್ಪಟ್ಟ ಯೌವನ ಕಾಲ ಬಹಳ ಕಡಿಮೆ. ಆದುದರಿಂದ ಕರ್ತನು ಆವರಿಸಿಕೊಳ್ಳುವ ಮುನ್ನವೇ ತನಗೆ ಕೊಡಲ್ಪಟ್ಟ ಕೃಪೆಯ ದಿನಗಳನ್ನು ಉಪಯೋಗಿಸಿಕೊಳ್ಳಲು ತೀರ್ಮಾನಿಸಿದನು. ಒಂದೊಂದು ಗಳಿಗೆಯೂ ಅವನಿಗೆ ಮಹಿಮೆಯುಳ್ಳದ್ದಾಗಿಯೇ ಇತ್ತು. ಕ್ರಿಯೆಯನ್ನು ಮಾಡಲಾಗದ ರಾತ್ರಿಕಾಲವೂ ಬರುತ್ತದೆ ಎನ್ನುವ ಸತ್ಯ ಅವನನ್ನು ಸೇವೆಯಲ್ಲಿ ಉಜ್ಜೀವನಗೊಳಿಸಿತು. ದೇವಮಗುವೆ, ನಮ್ಮ ದೇಶದಲ್ಲಿ ಹಗಲು ಮುಗಿದು ಹೋಗುವ ಸಮಯದಲ್ಲಿ ನಾವಿದ್ದೇವೆ. ಯಾವಾಗ ಕತ್ತಲು ಆವರಿಸುತ್ತದೆ ಎಂದು ತಿಳಿಯದ ಗಳಿಗೆಯಲ್ಲಿ ನಾವಿದ್ದೇವೆ. ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ಬಹಳ ವರ್ಷಗಳು ಚೀನಾ ದೇಶದಲ್ಲಿ ಸುವಾರ್ತಾ ಬಾಗಿಲುಗಳು ತೆರೆಯಲ್ಪಟ್ಟಿದ್ದವು. ಆದರೆ ಒಂದು ದಿನ ಅಲ್ಲಿ ಪಕ್ಷಗಳು ಹುಟ್ಟಿಕೊಂಡು ಸರ್ವಾಧಿಕಾರದ ಆಳ್ವಿಕೆಯೇ ಬಂದು ಬಿಟ್ಟಿತು. ಕಮ್ಯುನಿಸಂ ಬಂದುದರಿಂದ ಚೀನಾ ದೇಶವನ್ನು ಕತ್ತಲು ಆವರಿಸಿಕೊಂಡಿತು. ಬರ್ಮಾವನ್ನು ಕತ್ತಲು ಮುಚ್ಚಿಕೊಂಡಿತು. ವಿಯೆಟ್ನಾಂ ಅನ್ನು ಕತ್ತಲೆ ಆವರಿಸಿಕೊಂಡಿತು. ಲೋಕದಲ್ಲಿ 1/3 ಭಾಗವು ಕತ್ತಲೆಯಿಂದ ಮುಚ್ಚಲ್ಪಟ್ಟಿರುವುದನ್ನು ತಿಳಿಯಬಹುದು. ದೇವಮಗುವೆ, ಸಮಯವಿರಲಿ ಇಲ್ಲದೇ ಇರಲಿ, ಸುವಾರ್ತೆಯನ್ನು ನಾನು ತಿಳಿಸದೆ ಹೋದರೆ ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ ಎಂಬ ಆತ್ಮಭಾರವನ್ನು ನಮ್ಮ ಮೇಲೆ ಹೊತ್ತುಕೊಳ್ಳಬೇಕು. ಈ ಪುಸ್ತಕದಲ್ಲಿ ಬಹಳ ಸ್ವಲ್ಪವಾಗಿ ಕರ್ತನಿಗಾಗಿ ಆತ್ಮಗಳನ್ನು ಆದಾಯ ಮಾಡುವುದು ಹೇಗೆ, ಕತ್ತಲು ಆವರಿಸಿಕೊಳ್ಳುವುದಕ್ಕಿಂತ ಮೊದಲಿನ ಕಾಲವನ್ನು ಉಪಯೋಗಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಮನತೆರೆದು ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡುತ್ತೇನೆ. ಪ್ರತ್ಯೇಕವಾಗಿ ಆತ್ಮಗಳನ್ನು ಸಂಧಿಸಿ ಸೇವೆ ಮಾಡುವುದು ಹೇಗೆ ಎನ್ನುವುದನ್ನು ಕುರಿತು ನಾನು ಕಳೆದ 18 ವರ್ಷಗಳಿಂದಲೂ ಕಲಿತುಕೊಂಡ ಸತ್ಯ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕರ್ತನು ನಿಮ್ಮನ್ನು ಉಜ್ಜೀವನಗೊಳಿಸಲಿ. ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿರಿ. ಯೇಸುಕ್ರಿಸ್ತನು ಹೇರಳವಾದ ಜನರ ಗುಂಪುಗಳ ಮಧ್ಯದಲ್ಲಿ ನಿಂತು ಮಹೋನ್ನತವಾಗಿ ಪ್ರಸಂಗ ಮಾಡಿದ ಸಮಯಗಳೂ ಇವೆ. ಅದೇ ಸಮಯದಲ್ಲಿ ಪ್ರತ್ಯೇಕವಾಗಿ ಒಬ್ಬರೊಬ್ಬರ ಮೇಲೂ ಮನಮರುಗಿ ಒಂಟಿಯಾಗಿ ಸೇವೆ ಮಾಡಿದ ಸಮಯವೂ ಉಂಟು. ಬೆಟ್ಟವನ್ನೇರಿ 5,000 ಜನರಿಗೆ ಪ್ರಸಂಗ ಮಾಡಿದ ಅದೇ ದೇವರು ಒಬ್ಬ ನಿಕೋದೇಮನೊಂದಿಗೆ ಕೂತುಕೊಂಡು ಅವನ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಟ್ಟು ಅವನನ್ನು ಆಳವಾದ ಆತ್ಮಿಕ ಸತ್ಯಗಳನ್ನು ತಿಳಿದುಕೊಳ್ಳುವಂತೆ ಮಾಡಿದ್ದನ್ನು ಸಹ ಕಾಣಬಹುದು. ನಿಕೋದೇಮನ ಹೃದಯದಲ್ಲಿ ನೋವಿದ್ದಿತ್ತು. ಫರಿಸಾಯರ ಉಪದೇಶದಿಂದ ಅವನ ಮನಸ್ಸಿಗೆ ಸಮಾಧಾನ ಸಿಕ್ಕುತ್ತಿರಲಿಲ್ಲ. ಆದರೆ ಕರ್ತನು ಆ ನೋವುಗಳನ್ನೆಲ್ಲ ನೀಗಿಸಿ ದೃಢಪಡಿಸಿ ಕಳುಹಿಸಿಕೊಡುತ್ತಾನೆ. ಸಮಾರ್ಯದ ಸ್ತ್ರೀಯನ್ನು ನೋಡಿರಿ. ಸಮುದಾಯದಲ್ಲಿ ಅವಳಿಗೆ ಒಂದು ಸ್ಥಾನವಿರಲಿಲ್ಲ. ಅವಳಿಗೆ 5 ಮಂದಿ ಗಂಡಂದಿರಿದ್ದರು. ಅವರೆಲ್ಲರಿಂದಲೂ ಕೈ ಬಿಡಲ್ಪಟ್ಟಿದ್ದಳು. ಕರ್ತನು ಮಧ್ಯಾಹ್ನದ ಬಿಸಿಲನ್ನು ಲೆಕ್ಕಿಸದೆ ಆ ಸಮಾರ್ಯ ಸ್ತ್ರೀಯನ್ನು ಏಕಾಂತವಾಗಿ ಸಂಧಿಸಿ ಆಕೆಯ ಮನಸ್ಸಿನ ದುಃಖವನ್ನು ನೀಗಿಸಿದನು. ಬೆತ್ಸೆದ ಕೊಳದ ಬಳಿ ಕ್ರಿಸ್ತನು ಒಬ್ಬ ಮನುಷ್ಯನನ್ನು ಸಂಧಿಸಿದನು. ಅವನ ಶರೀರದಲ್ಲಿ ನೋವಿದ್ದಿತ್ತು. 38 ವರ್ಷಗಳಿಂದಲೂ ಅವನು ಬೆತ್ಸೆದ ಕೊಳದ ಬಳಿಯಲ್ಲಿಯೇ ಮಲಗಿದ್ದನು. ಕರ್ತನು ಅವನಿದ್ದ ಸ್ಥಳಕ್ಕೆ ಅವನನ್ನು ಹುಡುಕಿ ಬಂದು ಅವನನ್ನು ಗುಣಪಡಿಸಿ ಆಶೀರ್ವದಿಸಿದನು. ಯೇಸುಕ್ರಿಸ್ತನು ಆತ್ಮಗಳನ್ನು ಆದಾಯ ಮಾಡುವಾಗ ಹೇರಳವಾದ ಜನರ ಗುಂಪುಗಳ ನಡುವೆ ಮಾತನಾಡಿದ ಸಂದರ್ಭಗಳೂ ಉಂಟು. ಒಂಟಿಯಾಗಿದ್ದ ಮಕ್ಕಳನ್ನು ಸಂಧಿಸಿ
ಅವರ ಸಮಸ್ಯೆಗಳನ್ನು ನೀಗಿಸಿದ ಸಮಯಗಳೂ ಉಂಟು. ಮಾತ್ರವಲ್ಲದೆ ಕೆಲವರನ್ನು ಆರಿಸಿ ತೆಗೆದುಕೊಂಡು ಶಿಷ್ಯರನ್ನಾಗಿ ಮಾಡಿದ ಸಂದರ್ಭಗಳೂ ಉಂಟು. ಆತ್ಮಗಳನ್ನು ಆದಾಯ ಮಾಡುವವರು ಈ 3 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತ್ಯೇಕವಾಗಿ ನೀವು ಆತ್ಮಗಳನ್ನು ಸಂಧಿಸುವಾಗ ಮೊದಲು ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆಂಬುದನ್ನು ಸಾಕ್ಷಿಯಾಗಿ ಹೇಳಿರಿ. ನಂತರ ಸತ್ಯವೇದದಲ್ಲಿರುವ ಅದ್ಭುತಗಳ ಸಂಭವಗಳನ್ನು ಪರಿಚಯಪಡಿಸಿರಿ. ಅದು ಬಹಳ ಮುಖ್ಯವಾದ ಫಲಗಳನ್ನು ಕೊಡುತ್ತದೆ. ಪ್ರತಿಯೊಂದು ಆತ್ಮವನ್ನು ಸಂಧಿಸುವ ಆ ಸಮಯವು ಅವರ ಜೀವಿತದಲ್ಲಿ ಮರೆಯಲಾಗದ ದಿನಗಳಾಗಿರುತ್ತದೆ. ಸಾಮಾನ್ಯವಾಗಿ 5,000 ಮಕ್ಕಳ ಮಧ್ಯದಲ್ಲಿ ನಾನು ನಿಂತು ಮಾತನಾಡುತ್ತಿದ್ದೇನೆ ಎಂದು ಇಟ್ಟುಕೊಳ್ಳಿರಿ. 5,000 ಖಾಲಿ ಬಾಟಲುಗಳು ನನ್ನ ಮುಂದೆ ಇಡಲ್ಪಟ್ಟಿವೆ. ನಾನು ಹಾಲನ್ನು ತೆಗೆದುಕೊಂಡು ಒಂದು ಚೊಂಬಿನಲ್ಲಿ ತುಂಬಿಕೊಂಡು ಅವುಗಳ ಮಧ್ಯದಲ್ಲಿ ಎರಚುತ್ತೇನೆ ಎಂದಿಟ್ಟುಕೊಳ್ಳಿ. ಎಷ್ಟು ಬಾಟಲುಗಳು ತುಂಬಬಹುದು? ಯೋಚಿಸಿ ನೋಡಿರಿ. ಅದೇ ಸಮಯದಲ್ಲಿ ಚೊಂಬಿನಲ್ಲಿ ಹಾಲನ್ನು ತುಂಬಿಕೊಂಡು ಒಂದೊಂದು ಬಾಟಲಿನಲ್ಲಿಯೂ ಸುರಿಯುವಾಗ ಬಹಳ ಸಮಯ ಹಿಡಿದರೂ ಕೂಡ ಎಲ್ಲ ಬಾಟಲುಗಳನ್ನು ಪೂರ್ತಿಯಾಗಿ ತುಂಬಿಸಬಹುದು. ಸಾಮಾನ್ಯವಾಗಿ ಸುವಾರ್ತೆಯನ್ನು ತಿಳಿಸುವ ಸಮಯಗಳು ಇರುತ್ತವೆ. ಪ್ರತ್ಯೇಕವಾಗಿ ಸಂಧಿಸಿ ವಿಶ್ವಾಸಿಗಳನ್ನಾಗಿ ಮಾಡುವ ಸಂದರ್ಭಗಳೂ ಉಂಟು. ಇನ್ನು ಗಮನವಿರಿಸಿದರೆ ಶಿಷ್ಯರನ್ನಾಗಿ ಮಾಡುವ ಸಂದರ್ಭಗಳೂ ಉಂಟು. ನೀವು ಒಬ್ಬರನ್ನೊಬ್ಬರು ಕರ್ತನಿಗಾಗಿ ಆತ್ಮಗಳನ್ನು ಸಂಪಾದಿಸುವವರಾಗಿರಬೇಕು. ಕತ್ತಲೆಯು ಆವರಿಸಿಕೊಳ್ಳುವ ಈ ಸಮಯದಲ್ಲಿ ಕರ್ತನು ನಿಮ್ಮನ್ನು ಬಲವಾಗಿ ಉಪಯೋಗಿಸಿಕೊಳ್ಳುವಂತೆ ಪ್ರಾರ್ಥಿಸುತ್ತೇನೆ.